ಚಿತ್ರದುರ್ಗದ ಮಡಿವಾಳರ ಸಂಘದ ಕಾರ್ಯದರ್ಶಿಯಾಗಿದ್ದ ಶಿವಲಿಂಗಪ್ಪ ದಿನಾಂಕ 31/3/2026ರಂದು ಮಂಗಳವಾರ ಕಾಣೆಯಾಗಿದ್ದ. ಎಲ್ಲ ಕಡೆ ಹುಡುಕಿದರೂ ಸಿಗಲಿಲ್ಲ. ನಂತರ ಸಿಕ್ಕಿದ್ದು 2/4/2026ರಂದು ಶವವಾಗಿ ಪತ್ತೆಯಾಗಿದ್ದ. ಅದು ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ತೀವ್ರವಾಗಿ ಚಳ್ಳಕೆರೆ ತಾಲೂಕು ಮಡಿವಾಳರ ಸಂಘ ಖಂಡಿಸುತ್ತದೆ. ಇಂಥ ಕೃತ್ಯ ಮಾಡಿದವರನ್ನು ಬಂಧಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಿದರು. ಶೀಘ್ರವೇ ಪತ್ತೆ ಹಚ್ಚಿ ಕೊಲೆಗಡಕರನ್ನು ಶಿಕ್ಷೆ ವಿಧಿಸಿ ಎಂದು ಚಳ್ಳಕೆರೆ ತಾಲೂಕು ಮಡಿವಾಳರ ಸಂಘದ ವತಿಯಿಂದ ಪ್ರತಿಭಟಿಸುವ ಮೂಲಕ ಚಳ್ಳಕೆರೆ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಹಿರಿಯ ಮಡಿವಾಳ ಸಮಾಜದ ಮುಖಂಡರು ಹಾಗೂ KRS ಪಕ್ಷದ ಮುಖಂಡರು ಇದ್ದರು. ಸಮಾಜಕ್ಕೋಸ್ಕರ ಮೀಸಲಾಗಿರಲಿಲ್ಲ. ಯಾಕೆ ನಾನು ಕಂಡಂಥ ಸ್ನೇಹಿತ ನನ್ನ ಸಂಘದಲ್ಲಿ ಸಹಕಾರಿ ಸೇವೆ ಮಾಡುವ ವ್ಯಕ್ತಿ ಆಗ್ತದೆ. ನಮ್ಮ ಸಮಾಜ ಕಾಲದಲ್ಲೇ ಅನೇಕ ಮಠಗಳಿಗೂ ಕೂಡ ಸಹಾಯ ಮಾಡೋಣ ಅಂತ, ಬಡಬಗ್ಗರಿಗೂ ಕೂಡ ಸಹಾಯ ಮಾಡೋಣ. ಒಂದು ಕಾಲದಲ್ಲಿ ಆತ ಗೊಬ್ಬರದಲ್ಲಿ ಇಟ್ಟಾಗ ನಾನು ಸುಮಾರು ಸಲ ಅಂಗಡಿಗಳಿಗೆ ಭೇಟಿ ಕೊಡ್ತಿದ್ದೆ. ಆಗಾಗ ಆ ಭೇಟಿ ಕೊಟ್ಟಾಗ ರೈತರು ಏನು ಅವ್ರ ಬಳಿ ಬಂದಾಗ ಆ ಗೊಬ್ಬರ ತಗೊಂಡೋಗಿ ಬಂದಾಗ ಆತ 100 ರೂಪಾಯಿ ಕಮ್ಮಿ ಇರಲಿ, 500 ರೂಪಾಯಿ ಕಮ್ಮಿ ಇರಲಿ, ಒಂದು ಟೈಮ್ 1000 ರೂಪಾಯಿ ಕಮ್ಮಿ ಇದ್ದರೂ ಕೂಡ ಹೋಗಕ್ಕೆ ಕೊಡುವಂಥ ರೈತ. ಅಂದರೆ ಆ ಮನೋಭಾವ ಆತನಿಗೆ ಇದಿತ್ತು. ಅದನ್ನು ಸಹಿಸ್ತಾರ ಯಾವ ಒಂದು ಮೇಲ್ವರ್ಗದವರು ಅವ್ರು ನಾವು ಹೇಳಕ್ಕೆ ಬರೋಣ ಇಂಥವ್ರಂತ, ಯಾಕಂದರೆ ನಮಗೆ ಕಣ್ಣಿಲ್ಲ. ಆತ ಮಾಡೇ ಸೇವೆ ಹೇಳ್ಬೋದು. ಅಂದರೆ ಅನೇಕ ಜನ ಕಡುಬಡವರಿಗೆ ಸಹಾಯ ಮಾಡಿದ್ದಾನೆ. ಸೊ ಸಹಾಯ ಮಾಡಿದಂಥ ವ್ಯಕ್ತಿಗೆ ದೇವರು ಕಾಪಾಡಬೇಕಾಗಿತ್ತು. ಯಾಕೆ ದೇವರು ಈತನಿಗೆ ಈ ರೀತಿ ಒಂದು ದುರ್ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟ ಗೊತ್ತಿಲ್ಲ. ಅಂತ ಹೋಗೋ ಸಮಯದಲ್ಲಿ ಆತ ಅಲ್ಲಿಂದ ಹೋಗ್ಬೇಕಾದ್ರೆ ಮನೆಯಲ್ಲಿ ಕೂಡ ಯಾವ ರೀತಿ ಹೋದ್ರು, ಏನು ಯಾಕೆ ಹೋದ್ರು, ಈತ ಬರ್ಬರ ಹತ್ಯೆ ಮಾಡ್ಬೇಕಾದ್ರೆ ಅನೇಕ ಕಾರಣಗಳು ಯಾವ ಹಿನ್ನೆಲೆ ಇರ್ತಕ್ಕಂದ್ರೆ ಆತ ಲಕ್ಷ 2 ಲಕ್ಷ ಅಲ್ಲ, 25 ಲಕ್ಷ ಮತ್ತು 30 ಲಕ್ಷ ಈ ವ್ಯವಹಾರಗಳು ಒಳಗಾಟ ಇತ್ತು. ಒಂದು ಆ ಹಣದಿಂದ ಆಗಿದೆಯೋ, ಇನ್ನೊಂದಾಗಿದೆಯೋ, ಮತ್ತೊಂದಾಗಿದೆಯೋ ಬೇಕಿಲ್ಲ, ಅದು ನಾವು ಹೇಳಕ್ಕೆ ಬರಲ್ಲ. ಆದರೆ ಆಗಿರೋ ಹತ್ಯೆಯನ್ನು ಖಂಡಿಸಿ ಇವತ್ತು ಹೋರಾಟ ಯಾಕೆ ಮಾಡ್ತಂದ್ರೆ ಆತ ನಿಜವಾಗಿ ನ್ಯಾಯ ಸಿಗಬೇಕಂದ್ರೆ ಪೊಲೀಸ್ ಇಲಾಖೆಯವರು, ಈಗೇನು ಪೊಲೀಸ್ ಇಲಾಖೆಯವರು ನಾವು ಕೆಲವೊಬ್ಬರನ್ನ ಭೇಟಿ ಮಾಡಿದ್ವಿ. ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೂಕ್ಷ್ಮವಾಗಿ ನಮಗೆ ಅದೊಂದು ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಸ್ವಲ್ಪ ದಾವಣಗೆರೆ ಎಲೆಕ್ಷನ್ನ ನಾಳೆ ದಾವಣಗೆರೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಅದಕ್ಕೆ ತಡ ಆಗಿದೆ. ನಾವು ಅದನ್ನು ಕಂಡುಹಿಡಿದು ಅವರು ಹಿಡಿದೇ ಹಿಡಿತು ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾರೇ ಆಗಿರಲಿ ಆ ದುಷ್ಕರ್ಮಿಗಳನ್ನ ಹಿಡಿದು ಅವರಿಗೆ ಗಲ್ಲಿಗೇರಿಸಿ ಶಿವಣ್ಣನವರ ಆತ್ಮಕ್ಕೆ ಶಾಂತಿ ಸಿಕ್ಕಾಗಲೇ ನಮಗೆ ಸಮಾಧಾನ, ನಮ್ಮಲ್ಲಿ ಒಗ್ಗಟ್ಟಿಗೆ. ಯಾಕಂದರೆ ಈ ಒಂದನ್ನು ಯಾಕೆ ಸೇರಿದ್ವಿ ನಾವು, ನಮ್ಮ ತಳ ಸಮುದಾಯಕ್ಕೆ ಬೆಂಬಲ ನಾವೇ ಆಧಾರ ವ್ಯಾಪಾರವನ್ನು ಮಾಡಿಕೊಂಡು ಅದರ ಜೊತೆಯಾಗಿ ನಮ್ಮ ಸಮಾಜದಲ್ಲೂ ಉಳಿಸಿಕೊಂಡು ಸಹಕಾರಿ ಆಗಿದ್ರು. ಹಾಗೆ ಅವರು ಮುಂದುವರ್ತಾ ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ವಿನಾಕಾರಣ ಯಾರೂ ಗೊತ್ತಿಲ್ಲ. ಆದರೆ ಈ ಒಂದು ಬರ್ಬರ ಹತ್ಯೆಯನ್ನು ವಿರೋಧಿಸಿ ಅವರು ನಮಗೆ ಸಮಾಜಕ್ಕೆ ಕೊಡುಗೆ ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಇಂಥ ಹತ್ಯೆ ಆದಂಥ ಶಿವಲಿಂಗಪ್ಪರಿಗೆ ನ್ಯಾಯ ಒದಗಿಸಬೇಕಂತ ನಮ್ಮೆಲ್ಲ ಸಮಾಜದ ಕರ್ತವ್ಯ ಆಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಯಾವುದೇ ವಿಷಯವಾಗಿರಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೆ ಅದು ವಿರೋಧಿಸತಕ್ಕಂಥ ನಮ್ಮೆಲ್ಲರ ಒಂದು ಇದಾಗಿದೆ. ಹಾಗಾಗಿ ನಮ್ಮ ಶಿವಲಿಂಗಪ್ಪರವರಿಗೆ ನ್ಯಾಯ ಒದಗಿಸಬೇಕಾಗಿ ನಮ್ಮೆಲ್ಲರ ಇದಕ್ಕಾಗಿ ಸರ್ಕಾರದ ಜಿಲ್ಲಾಡಳಿತಕ್ಕೆ ಒಂದು ವಿರೋಧವಾಗಿ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ನಾವು ಏನು ಟಿವಿಯಿಂದ ಸರ್ಕಾರದಿಂದ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟು ನಮ್ಮ ಅನ್ಯಾಯ ಆಗಿರ್ತಕ್ಕಂಥ ಶಿವಲಿಂಗಪ್ಪರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರವಾಗಿ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಇವತ್ತು ಮನವಿಯನ್ನು ಕೊಡ್ತಿದ್ವಿ. ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಕಾನೂನಾತ್ಮಕವಾಗಿ ಇದನ್ನು ಬಗೆಹರಿಸಬೇಕು